ಕೆಲವು ಅಧಿಕಾರಿಗಳು ಗೈರಾದದ್ದನ್ನ ವಿರೋಧಿಸಿ ತಾಲೂಕಾ ಮಟ್ಟದ ಎಸ್ಸಿ ಎಸ್ಟಿ ಹಿತರಕ್ಷಣಾ ಸಮಿತಿ ಸಭೆಯನ್ನ ದಲಿತ ಮುಖಂಡರು ಬಹಿಷ್ಕರಿಸಿದ್ರು. ಪಟ್ಟಣ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ತಹಶೀಲ್ದಾರ್ ಎಸ್ಎಲ್ ನೈನಾ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಗೆ ಅಬಕಾರಿ, ಸಣ್ಣ ನೀರಾವರಿ ಸೇರಿದಂತೆ ಅನೇಕ ಇಲಾಖೆಗಳ ಅರಣ್ಯ ಅಧಿಕಾರಿಗಳು ಗೈರಾಗಿದ್ದರು. ಕೆಲವು ಇಲಾಖೆಯಲ್ಲಿ ಕೆಳ ಹಂತದ ಅಧಿಕಾರಿಗಳು ಸಿಬ್ಬಂದಿ ಹಾಜರಾಗಿರುವುದಕ್ಕೆ ದಲಿತ ಮುಖಂಡರು ಅಸಮಾಧಾನ ಹೊರಹಾಕಿದ್ರು. ಪ್ರತಿ 3 ತಿಂಗಳಿಗೊಮ್ಮೆ ನಡೆಯಬೇಕಿರುವ ಸಭೆಯನ್ನ 2 ಆದ ಮೇಲೆ ಸಭೆ ಆಯೋಜನೆ ಮಾಡ್ತಾ ಇರುವುದು ಖಂಡನೀಯ. ಇದು ತಹಶೀಲ್ದಾರ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ದಲಿತ ವಿರೋಧಿ ಧೋರಣೆಯಾಗಿದೆ. ಹಿಂದಿನ ಸಭೆಯ ಅನುಪಾಲನಾ ವರದಿಯನ್ನ ಸರಿಯಾಗಿ ಮಾಡಿಲ್ಲ. ಕಳೆದ ಸಭೆಗೆ ಗೈರಾದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ವಹಿಸಿಲ್ಲ. ತಾಲೂಕು ಆಡಳಿತ ಕಾಟಾಚಾರಕ್ಕೆ ಸಭೆ ನಡೆಸ್ತಾ ಇರುವುದು ಖಂಡನೀಯ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ಸಭೆಯನ್ನ ಬಹಿಷ್ಕರಿಸಿ ಹೊರನಡೆದರು. ನಂತರ ತಹಶೀಲ್ದಾರ್ ಎಸ್ಎಲ್ ನೈನಾ ಮಾತನಾಡಿ, ಸಭೆಗೆ ಗೈರಾದ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲಾಗುವುದು. ಮುಂದಿನ ಸಭೆಯನ್ನ ಜೂನ್ 8ರಂದು ಆಯೋಜನೆ ಮಾಡಲಾಗುವುದು ಎಂದು ಹೇಳಿದರು. ಈ ಸಭೆಯಲ್ಲಿ ಡಿವೈಎಸ್ಪಿ ಮೋಹನ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಎಂಪಿ ಮಹೇಶ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಕೇಶವಮೂರ್ತಿ ಹಾಗೂ ದಲಿತ ಮುಖಂಡರು, ವಿವಿಧ ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ಪ್ರಶಾ ಪವರ್ ನ್ಯೂಸ್, ಯಳಂದೂರು. ಸರ್ಕಾರಿ ಆದೇಶಗಳು 2 ವರ್ಷ ನೋಡಿ, 2 ವರ್ಷಗಳಾಯ್ತು. 2 ವರ್ಷ ದಾಟಿದೆ. ಎಸ್ಸಿ ಎಸ್ಟಿ ಮೀಟಿಂಗ್ ಕರೀಲಿಕ್ಕೆ ದಯಮಾಡಿ ನಿಮ್ಗೆ ಏನು ಅನಾನುಕೂಲ ಇದೆ ಅಂತಕ್ಕಂಥ ಪ್ರಶ್ನೆ ಕೂಡ ನಾವು ಹಾಕ್ಬೇಕಾಗಿತ್ತು ಮೊದಲೇ ವಿಚಾರವಾಗಿ. 2 ವರ್ಷಗಳಾಗಿದೆ ಡೇಟಲ್ಲಿ 24 ಇಸ್ವಿಯಲ್ಲಿ ಕರೆದಿರೋದು 2 ವರ್ಷಗಳಾದ್ರೂ ಕೂಡ ಎಸ್ಸಿ ಎಸ್ಟಿ ಮೀಟಿಂಗ್ ನೀವು ದಂಡಾಧಿಕಾರಿಗಳಿಗೆ ನೀವೇ ಸುಪ್ರೀಂ, ನೀವು ಬಂದು ಎಷ್ಟು ವರ್ಷ ಆಯ್ತು ಗೊತ್ತಿಲ್ಲ. ಅದಕ್ಕೆ ಉತ್ತರನ ಇವತ್ತು ಪಕ್ವವಾಗಿ ಉತ್ತರ ಕೊಡಿ. 2 ವರ್ಷಗಳ ಕಾಲ ಮೀಟಿಂಗ್ ಕರೆದಿ ಇರ್ತದೆ. ನೀವು ಸಮಾಜ ಕಲ್ಯಾಣ ಅಧಿಕಾರಿಗಳು ನಿಮ್ಮ ಕೇಳ್ತೀವಿ, ಅವರೇ ಜವಾಬ್ದಾರಿ. ಒಂದು ಕಮಿಟಿ ಮೀಟಿಂಗ್ ಬ್ಯಾನ್ ಆಗಿಲ್ಲ ಅಂದ್ರೆ ಇದು ಕಮಿಟಿ ಮೀಟಿಂಗ್ ಅಂತೆಲ್ಲ ಕಮಿಟಿ ಮೀಟಿಂಗ್ ಇವತ್ತು ಕಮಿಟಿ ಮೆಂಬರ್ ಆದ್ರೆ ಯಾವಾಗ ನೋಡ್ರ ಹಂಗೆ ಎಸ್ಟಿ ಕಮಿಟಿ ಮೀಟಿಂಗ್ ಅಂತಾರೆ, ಎಲ್ಲ ಅಧಿಕಾರಿಗಳು ರಜಾ ಹಾಕ್ತಾರೆ. ಯಾಕೆ ಹಾಕ್ಬೇಕು? ದಯವಿಟ್ಟು ಅದನ್ನ ಹಾಕಕ್ಕೆ ಬಿಡಬೇಡಿ. ಕೆಲವು ಸಮಸ್ಯೆಗಳನ್ನು ನಾವು ಹೇಳ್ಕೋಬೇಕು, ಇನ್ಯಾವ ಬಗೆಹರಿಸಕ್ಕಾಗುತ್ತೆ. ಅದಕ್ಕೆ ನೋಟಿಸ್ ಜಾರಿ ಮಾಡಿ. ಯಾಕೆಂದ್ರೆ ಪ್ರತಿಯೊಂದು ಪರಿಸ್ಥಿತಿ ನಿಮ್ಗೆ ಆಗೋದು ನಮ್ಮ ಕಮಿಟಿ ಮೀಟಿಂಗ್ ಮಾಡಿ. ಅದಕ್ಕೆ ಓದ್ತ ಅವ್ರನ್ನ ಕಳಿಸಕಷ್ಟ ಇನ್ಯಾವ್ದಿಗೂ ಒಂದು ಓದ್ಲಿ.